ಮಗಂದು ಫೈನಲ್ ಇಯರ್ ಮಗಂದು ಫೈನಲ್ ಇಯರ್ LLB ಎಕ್ಸಾಮು 3 ಪೇಪರ್ ಬರ್ದು ಒಂದು ಖುಷಿಯಿಂದ ಕುಣಿದಾಡ್ತಿದ್ದಾನೆ. ಆ ಸಬ್ಜೆಕ್ಟ್ ಗೆ ಓಪನ್ ಮಾಡ್ತಾ ಇದ್ದೇನೆ. ಅವ್ನ್ ತುಂಬಾ ಬ್ಲೇಮ್ ಮಾಡ್ತಾನೆ, ಅದು ಆ ಸಬ್ಜೆಕ್ಟ್ ತುಂಬಾ ಟಫ್ ಹಂಗೆ ಅಂತ. ಅವ್ನ್ ಮಲಗಿದ್ದಾಗ ನಾನು ಆ ಬುಕ್ ಅವ್ನ್ ಓದೋದೆಲ್ಲ ಇಟ್ಕೊಂಡ್ಬಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಇದ್ದೀನಿ. 3 ದಿನ ತುಂಬಾ ಖುಷಿಯಾಗಿದ್ದಾನೆ. ನಾನು ಅಷ್ಟು ಬರ್ದ್ ಬಂದ್ಬಿಟ್ಟೆ, ನಾನು ಒಂದು ಕ್ವಶನ್ ಬಿಟ್ಟಿಲ್ಲ, ಕರೆಕ್ಟ್ ಆನ್ಸರ್ ಬಂದಿದ್ದೀನಿ ಹಿಂಗೆ ಅಂತ. ಖುಷಿ ಆಯ್ತು ಮ್ಯಾಮ್, ತುಂಬಾ ಖುಷಿ ಆಯ್ತು. ಪುನಃ ಜಾಯಿನ್ ಆದ್ಮೇಲೆ ಫುಲ್ಲು ಫ್ರೀ ಆಗಿದೆ ಮೈಂಡ್ ಅಂತೂ. ಈಗ ನಿಮ್ಗೆ ಯಾಕೆ ವರ್ಕ್ ಆಗಿದೆ, ಬೇಗ ವರ್ಕ್ ಆಗಿದೆ ಅಂತ ಹೇಳ 786 ಒಂದು ರೀಸನ್. ಇನ್ನೊಂದು, ಮಗ ಮಲ್ಗಿದ್ದ ಟೈಮಲ್ಲಿ ಮಾಡಿದ್ರಲ್ವಾ, ಅದು ಸೂಪರ್ ಆಗಿ ವರ್ಕ್ ಆಗಿರೋದು. ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಮಾಡ್ಬೇಕು ಅಂದ್ರೆ ಅವ್ರು ಮಲ್ಗಿದ್ದಾಗ ಮಾಡಿ. ಅವ್ರ ಎನರ್ಜಿ ರಿಲ್ಯಾಕ್ಸ್ ಆಗ್ತಾ ಇರತ್ತೆ. ನಿಮ್ಮ ಫ್ರೀಕ್ವೆನ್ಸಿನು ಹೈ ಮಾಡ್ಕೊಂಬಿಡಿ. ಏನೋ ಒಂದು ಜೋಕನ್ನ ನೆನ್ಸ್ಕೊಳ್ಳಿ, ಸಿಕ್ಕಾಪಟ್ಟೆ ಹುಚ್ಚಿರ್ತರ ನಕ್ಬಿಡಿ. ಏನು ನೆನ್ಸ್ಕೊಂಡಿಲ್ಲ ಅಂದ್ರೂ ನಕ್ಬಿಡಿ. ಲಾಫಿಂಗ್ ಕ್ಲಬ್ ಅಲ್ಲಿ ನಗ್ತಾರಲ್ಲ ಹುಚ್ಚಿರ್ತಾರ, ಆತರ ನಕ್ಬಿಡಿ. ನಕ್ಕಾಗ ಏನಾಗುತ್ತೆ, ಹಗುರ ಆಗತ್ತೆ ಹೃದಯ ಹಗುರ ಆದಾಗ ಎನರ್ಜಿ, ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಹೈ ಆಗತ್ತೆ. ಯಾವಾಗ ಫ್ರೀಕ್ವೆನ್ಸಿ ಹೈ ಆಗತ್ತೋ ಅವ್ರು ಮಲ್ಗಿರ್ತಾರೆ, ಅವ್ರ ಎನರ್ಜಿ ರಿಲ್ಯಾಕ್ಸ್ ಆಗ್ತಾ ಇರತ್ತೆ. ನಿಮ್ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ, ಒಪ್ಪನೊಪ್ಪನ ಅನ್ಕೊಂಡ್ರಾಗ ಇಮ್ಮಿಡಿಯೇಟ್ ಆಗಿ ಆಗತ್ತೆ. ಹೌದು ಮ್ಯಾಮ್, ಚೆನ್ನಾಗಾಗಿದೆ ಮ್ಯಾಮ್. ಎಕ್ಸಾಮ್ 2 ಇದೆ, ಅದಕ್ಕೂ ಮಾಡ್ತಿದೀನಿ. ನೀವು ಬ್ಲೆಸ್ ಮಾಡಿ ಮ್ಯಾಮ್. ಬ್ಲೆಸಿಂಗ್ಸ್ ಯಾವಾಗ್ಲೂ ಇರತ್ತೆ ಮಕ್ಳಿಗೆ. ಇದನ್ನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀರಿ. ನೆಕ್ಸ್ಟ್ ಇನ್ನೊಂದು 786 ಸಿಕ್ಕದ್ಮೇಲೆ ಅದನ್ನ ಈ ತರ ಇಟ್ಟು ಇದನ್ನ ಖರ್ಚು ಮಾಡ್ಕೊಳ್ಳಿ ಒಳ್ಳೆ ಉದ್ದೇಶಕ್ಕೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪೇಷನ್ಸ್ ತುಂಬಾ ಬಂದಿದೆ ನಿಮ್ ಹತ್ರ ಮಾತಾಡದ್ಮೇಲೆ. ನಿಮ್ಮಲ್ಲಿ ಆಲ್ರೆಡಿ ಇರುತ್ತೆ, ಆದ್ರೆ ಇವಾಗ ನೀವ್ ಅದನ್ನ ಹೈಲೈಟ್ ಮಾಡ್ಕೊಳ್ತಾ ಇದೀರಾ ಅಷ್ಟೇ. ಹೌದು ಹೌದು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.